ಸೀಮಂತಕ್ಕೆ ಪರ್ಚೇಸ್ ಮಾಡಿದ ಜ್ಯುವೆಲರಿ, ಲಾಂಗ್ ಹಾರ. ನಂದು ಡೆಲಿವರಿ ಡೇಟ್, ಅಮ್ಮನ ಬಾಣಂತನ ತಯಾರಿ ಸ್ಟಾರ್ಟ್ ಆಗಿದೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಿನಲ್ಲಿ ಬೇರೆ ಬೇರೆ ವಿಡಿಯೋಸ್ ಇದೆ, ಕಿಚನ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ವಿಡಿಯೋ ಇದೆ, ಚೆಕ್ ಮಾಡಿ. ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಮಸಾಲ ರೈಸ್ ಮಾಡ್ತಿದ್ದೇನೆ. ಬೇಗನೆ ತಿಂಡಿ ರೆಡಿ ಆಗ್ತದೆ. ಹಾಗೆ ಇವತ್ತು ಟೆಸ್ಟಿಗೆ ಹೋಗ್ಲಿಕ್ಕುಂಟು ಹಾಸ್ಪಿಟಲಿಗೆ, ಹಾಗೆ ಬೇಗನೆ ತಿಂಡಿ ಎಲ್ಲ ಮಾಡುವಂಥ. ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು 3 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ, ತೆಂಗಿನ ಎಣ್ಣೆ. ನಂತರ 1 ಸ್ಪೂನ್ ತುಪ್ಪ ಹಾಕಿದರೆ ಟೇಸ್ಟ್ ಆಗಿರ್ತದೆ. 1 ಚಕ್ಕೆ, 2 ಏಲಕ್ಕಿ, ಲವಂಗ ಹಾಕಿ ನಂತರ 1 ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೇನೆ. ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೇನೆ. ಹಸಿ ವಾಸನೆ ಹೋಗುವ ತನಕ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ 1 ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮೆತ್ತಗೆ ಆಗುವವರೆಗೆ ಫ್ರೈ ಮಾಡಬೇಕು. ಟೊಮೆಟೊ ಮೆತ್ತಗೆ ಆದ ನಂತರ 1 ಸ್ಪೂನ್ ಮೆಣಸಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಜೀರಿಗೆ ಹುಡಿ, 1/2 ಸ್ಪೂನ್ ಗರಂ ಮಸಾಲ ಹುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗರಂ ಮಸಾಲೆ ಪುಡಿ ಬದಲಿಗೆ ಚಿಕನ್ ಪೌಡರನ್ನು ಸಹ ಹಾಕ್ಬೋದು, ಚೆನ್ನಾಗಿ ಆಗ್ತದೆ. ಪಲಾವ್ ಪೌಡರ್, ಬಿರಿಯಾನಿ ಪೌಡರನ್ನು ಸಹ ಹಾಕ್ಬೋದು. ಮಸಾಲೆಯನ್ನು ಹಾಕಿದ ನಂತರ ಈರುಳ್ಳಿ ಟೊಮೆಟೊಯೊಂದಿಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ತರಕಾರಿಯನ್ನು ಹಾಕ್ತಾ ಇದ್ದೇನೆ. ಆಲೂಗಡ್ಡೆ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬಟಾಣಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ತರಕಾರಿ ಹಾಕಬೇಕಂತ ಇಲ್ಲ, ಯಾವುದು ಸಹ ತರಕಾರಿಯನ್ನು ಹಾಕ್ಬೋದು. ನಿಮಗೆ ಯಾವ ತರಕಾರಿ ಇಷ್ಟ ಉಂಟು ನೋಡಿ ಆ ತರಕಾರಿಯನ್ನು ಹಾಕ್ಬೋದು. ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ತರಕಾರಿಯನ್ನು ಮಸಾಲೆಯಲ್ಲಿ ಬೇಯಿಸೋದ್ರಿಂದ ತಿನ್ನುವಾಗ ಚಪ್ಪೆ ಎನಿಸುವುದಿಲ್ಲ. ತರಕಾರಿ ಬೆಂದಿದೆ. ತರಕಾರಿ ಬೆಂದ ನಂತರ ರೈಸನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ರೈಸ್ ಮಾಡುವಾಗ ರೈಸಿಗೆ ಉಪ್ಪನ್ನು ಹಾಕಿದ್ದೇನೆ ನಾನು. ಟಿಫಿನಿಗೆ, ಲಂಚ್ ಬಾಕ್ಸಿಗೆ ನೋಡಿ ಈ ಥರ ಮಾಡಿ ಕೊಡ್ಬೋದು. ತುಂಬಾ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ. ರಾತ್ರಿ ಉಳಿದಿರುವ ರೈಸ್ ಇದ್ದರೆ ನೋಡಿ ಬೆಳಿಗ್ಗೆ ಈ ರೀತಿಯಾಗಿ ಮಸಾಲ ರೈಸನ್ನು ಮಾಡ್ಬೋದು, ಬೇಗನೆ ರೆಡಿ ಆಗ್ತದೆ. ಇದೇ ತರಕಾರಿಯನ್ನು ಹಾಕಿ ಮಾಡಬೇಕಂತಿಲ್ಲ, ಯಾವ ತರಕಾರಿ ಮನೇಲಿ ಇರ್ತದೆ ನೋಡಿ ಅದೇ ತರಕಾರಿಯನ್ನು ಹಾಕಿ ಮಸಾಲ ರೈಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ ಸಹ ತುಂಬಾ ರುಚಿಯಾಗಿರ್ತದೆ. ಬೇಗನೆ ತಿಂಡಿ ರೆಡಿ ಆಗ್ತದೆ. ರಾತ್ರಿ ರೈಸ್ ಉಳಿದಿದ್ದರೆ ಬೆಳಿಗ್ಗೆ ನೋಡಿ ಈ ರೀತಿ ತಿಂಡಿಯನ್ನು ಮಾಡಬಹುದು. ತುಂಬಾ ಸಿಂಪಲ್ ಆಗಿರುವಂಥ ತಿಂಡಿ. ಬೆಳಿಗ್ಗೆ ತಿಂಡಿ ಟೀ ಎಲ್ಲ ಕುಡಿದು ಈಗ ನಾನು ಹಾಸ್ಪಿಟಲ್ಗೆ ಹೋಗಲಿಕ್ಕೆ ರೆಡಿ ಆಗ್ತಿದ್ದೇನೆ. ಬೆಳಿಗ್ಗೆ ಸ್ವಲ್ಪ ಬೇಗ ಹೋದರೆ ಅಷ್ಟು ಪೇಷಂಟ್ ಇರೋದಿಲ್ಲ. ಸ್ವಲ್ಪ ಲೇಟ್ ಆದರೆ 10 ಗಂಟೆ ನಂತರ ಹೋದರೆ ತುಂಬ ಪೇಷಂಟ್ ಇರ್ತಾರೆ, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ. ಬೆಳಿಗ್ಗೆ ಬೇಗ ತಿಂಡಿ ತಿಂದು ಈಗ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೇವೆ. 9 ಗಂಟೆಗೆ ಮನೆಯಿಂದ ಹೊರಡಿದ್ದು ಅಲ್ಲಿ ಹೋಗಬೇಕಾದ್ರೆ 9:30 ಆಯಿತು. ಬೇಗನೆ ಹೋದರೆ ಬೇಗನೆ ಟೆಸ್ಟ್ ಮಾಡಿ ಮನೆಗೆ ಬರಲಿಕ್ಕಾಗ್ತದೆ. ಸ್ವಲ್ಪ ಲೇಟ್ ಆಗ್ತದೆ, ಸಂಜೆವರೆಗೆ ಆಗ್ತದೆ. ಕೆಲವೊಮ್ಮೆ ಹಾಗೆಯೇ ನಾವು ಹೋಗೋದು ಲೇಟ್ ಆದರೆ ಸಂಜೆ ಆಗ್ತದೆ ನಾನು ಟೆಸ್ಟ್ ಮಾಡಿ ಮನೆಗೆ ಬರಬೇಕಾದ್ರೆ. ಇಲ್ಲಿ ಫಸ್ಟಿಗೆ ಫೈಲ್ ಓಪನ್ ಮಾಡಬೇಕು. ಇವತ್ತಷ್ಟು ಜನ ಇಲ್ಲ ಇಲ್ಲಿ. ನಂದು BP ವೆಯ್ಟ್ ಚೆಕ್ ಮಾಡಿ ಆಯಿತು. ಈಗ ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ನಂದು ಟೆಸ್ಟ್ ಆಗಬೇಕಾದ್ರೆ ಮಧ್ಯಾಹ್ನ ಆಯಿತು. ಸ್ಕ್ಯಾನಿಂಗ್ ಟೆಸ್ಟ್ ಎಲ್ಲ ಆಗಿ ನಂತರ ಇವಾಗ ನಾವು ಮಧ್ಯಾಹ್ನ ಆದ್ದರಿಂದ ಊಟ ಮಾಡಿ ಮನೆಗೆ ಹೋಗುವಂತಹ. ಟೆಸ್ಟಿಗೆ ಬಂದಾಗ ನಾವು ಇದೇ ನೈವೇದ್ಯ ಹೋಟೆಲಿಗೆ ಹೋಗೋದು ಊಟ ಮಾಡಲಿಕ್ಕೆ. ಹಾಗೆ ನಾನು ತಾಲಿ ತಗೊಂಡಿದ್ದೇನೆ. ಟೆಸ್ಟಿಗೆ ಸೂಪ್ ಮತ್ತು ಹಪ್ಪಳ, ನೆಕ್ಸ್ಟ್ ತಾಲಿ, ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ಕೊಡ್ತಾರೆ. ಹೆಚ್ಚು ಹೋಟೆಲ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಹೋಟೆಲಿದು. ಕೆಲವೊಮ್ಮೆ ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ಊಟ ಮಾಡ್ತೇನೆ, ಇಲ್ಲದಿದ್ದರೆ ಇಲ್ಲಿ ನೈವೇದ್ಯ ಹೋಟೆಲಲ್ಲಿ ಊಟ ಮಾಡೋದು. ಉಡುಪಿಯಲ್ಲಿ ಫ್ರೆಶ್ ಆಗಿ ಚಿಪ್ಸ್ ಮಾಡಿ ಕೊಡ್ತಾರೆ, ಅಲ್ಲಿಂದ ಸ್ವಲ್ಪ ಚಿಪ್ಸನ್ನು ತಗೊಂಡು ಬಂದಿದ್ದೇನೆ. ಕೆಲವೊಮ್ಮೆ ಏನಾದರೂ ತಿನ್ನುವ ಅಂತ ಅನಿಸ್ತಾ ಇರ್ತದೆ, ಆವಾಗ ತಿನ್ನಲಿಕ್ಕೆ ಆಗ್ತದೆ ಅಂತ ನಾನು ಚಿಪ್ಸನ್ನು ತಗೊಂಡು ಬಂದಿದ್ದೇನೆ. ಅವರು ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. 3 ಪ್ಯಾಕೆಟ್ ತಂದಿದ್ದೇನೆ. ಅದರಲ್ಲಿ 1 ಪ್ಯಾಕೆಟ್ ಬನಾನಾ ಚಿಪ್ಸ್ ಮಾತ್ರ ನಾನು ತಿನ್ನೋದು. 1 ಪ್ಯಾಕೆಟ್ ಚುಕ್ಕಿ ತಗೊಂಡಿದ್ದೀನಿ. ಇದು 2 ಪ್ಯಾಕೆಟ್ ಮನೆಯವರಿಗೆ ಚಿಪ್ಸ್. ಸ್ವಲ್ಪ ಖಾರ ಇರ್ತದೆ, ಹಾಗೆ ನಾನು ತಿನ್ನೋದಿಲ್ಲ. ಬನಾನಾ ಚಿಪ್ಸ್ ಮತ್ತು ಚುಕ್ಕಿ ಮಾತ್ರ ನನಗೆ. ತುಂಬ ಖಾರ ಇರುವಂಥದ್ದು ಚಿಪ್ಸ್ ಎಲ್ಲ ಪ್ರೆಗ್ನೆಂಟ್ ಟೈಮ್ನಲ್ಲಿ ತಿನ್ನಬಾರ್ದು. ಹಾಗೆಯೇ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಫ್ರೂಟ್ಸು ತಗೊಂಡು ಬಂದಿದ್ದೇನೆ. ಪ್ರೆಗ್ನೆಂಟಲ್ಲಿ ಸೊಪ್ಪೆಲ್ಲ ತುಂಬಾ ಜಾಸ್ತಿ ತಿನ್ನಬೇಕು, ತುಂಬಾ ಒಳ್ಳೆಯದು. ಸೊಪ್ಪಿನಲ್ಲಿ ಹರಿವೆ ಮತ್ತು ಪಾಲಕ್ ತಂದಿದ್ದೇನೆ.
ಇವಾಗ ಸೊಪ್ಪು ಚೆನ್ನಾಗಿ ತಿನ್ನಬೇಕು. ಪಾಲಕ್ ಸೊಪ್ಪಿನಲ್ಲಿ ಐರನ್ ಇರ್ತದೆ. ಸೊಪ್ಪಿದು ಸೂಪು ಸಾಂಬಾರು ಮಾಡಿ ತಿನ್ಬೋದು. ಹಾಗೆ ಸ್ವಲ್ಪ ಫ್ರೂಟ್ಸ್, 2 ಬೊಂಡ ಶರ್ಬತ್ ಮಾಡಲಿಕ್ಕೆ, ಲಿಂಬೆಹಣ್ಣು, ಕ್ಯಾರೆಟ್ ಜ್ಯೂಸ್ ಮಾಡಲಿಕ್ಕೆ, ಬೀಟ್ರೋಟ್. ಯೂಟ್ಯೂಬ್ ಪೇಮೆಂಟ್ ಬರೋದ್ರಿಂದ ಏನಾದರೂ ತೊಗೊಳ್ಳಿಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಆಗ್ತದೆ. ಡೈಲಿ ವೀಡಿಯೋಸ್ ಹಾಕಿದರೆ ಒಳ್ಳೆ ಯೂಸ್ ಬಂದರೆ ಒಳ್ಳೆ ಪೇಮೆಂಟ್ ಬರ್ತದೆ. ಮೀಶೋದಲ್ಲಿ ಡ್ರೆಸ್ ಆರ್ಡರ್ ಮಾಡಿದೆ. ಹಾಗೆ ಈ ಡ್ರೆಸ್ ಬಂದಿದೆ. ಕಾಂಬೋ ಆಫರಲ್ಲಿತ್ತು. 2 ಡ್ರೆಸ್ಸಿಗೆ 377 ರೂಪಾಯಿ. ಓಪನ್ ಮಾಡಿ ತೋರಿಸ್ತೀನಿ. ಮೆಟರ್ನಿಟಿ ಡ್ರೆಸ್ ಇದು. ಮೀಶೋದಲ್ಲಿ ಡ್ರೆಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ. ಡೆಲಿವರಿ ಸಹ ಸ್ಪೀಡ್ ಇದೆ ಅವರದು. 337 ರೂಪಾಯಿ ಇರ್ತದೆ. ಹಾಗಾಗಿ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಓಪನ್ ಮಾಡಿ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಸಹ ತುಂಬಾ ಚೆಂದ ಉಂಟು. ಹಾಗೆ ಚೆನ್ನಾಗಿದೆ ಡ್ರೆಸ್. ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡ್ರೆಸ್. ಇಷ್ಟು ಕಮ್ಮಿ ಪ್ರೈಸಿಗೆ ನೋಡಿ ಎಷ್ಟೊಂದು ಒಳ್ಳೆ ಡ್ರೆಸ್ ನೋಡಿ. ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ತುಂಬಾ ಚೆನ್ನಾಗಿದೆ. ಕಾಟನ್ ಡ್ರೆಸ್ ಇದು. ಬ್ಲ್ಯಾಕ್ ಮತ್ತು ವೈಟ್ ಕಲರ್. ಬ್ಲ್ಯಾಕ್ ಕಲರ್ಗೆ ಸಹ ತುಂಬಾ ಚೆನ್ನಾಗಿದೆ. ನಾನು ಮಾಡಿದ್ದು ಆರ್ಡ್ರ್ ಎಮ್ ಸೈಜ್, ಇದು ಎಲ್ ಸೈಜ್. ನಾನು ಎಕ್ಸ್ಚೇಂಜ್ ಮಾಡೋದಿಲ್ಲ, ಯಾಕೆಂದರೆ ಇದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಪುನಃ ಅದನ್ನು ಎಕ್ಸ್ಚೇಂಜ್ ಮಾಡಿದರೆ ಬರಲಿಕ್ಕೆ ಇನ್ನು ಕೆಲವು ದಿನ ಆಗ್ತದೆ. ಅದಕ್ಕೋಸ್ಕರ ನಾನು ಎಕ್ಸ್ಚೇಂಜ್ ಮಾಡ್ತಾ ಇಲ್ಲ. ನಂದು ಮೊದಲನೇ ಡೆಲಿವರಿ ಕೆಲವೊಮ್ಮೆ ಬೇಗನೆ ಆಗ್ತದೆ. ಡಾಕ್ಟ್ರು ಕೊಟ್ಟಿರುವ ಡೇಟಿಗಿಂತ ಕೆಲವೊಮ್ಮೆ ಬೇಗನೆ ಆಗ್ತದೆ. ಸ್ಮಾಲ್ ಸೈಜ್ ಬಂದರೆ ಕಷ್ಟ, ಒಂದು ಸೈಜ್ ದೊಡ್ಡದು ಬಂದರೆ ಪರವಾಗಿಲ್ಲ, ಸ್ಟಿಚ್ ಮಾಡ್ಬೋದು. ಹಾಗೆ 2 ಡ್ರೆಸ್ಸಿಗೆ ಸಹ ಜಿಪ್ ಉಂಟು. ಹೊಸ ಡ್ರೆಸ್ಸನ್ನು ನಾನು ವಾಶ್ ಮಾಡದೆ ವೇರ್ ಮಾಡೋದಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು ಡ್ರೆಸ್. ಪ್ರೆಗ್ನೆಂಟಲ್ಲಿ ಅಂಗನವಾಡಿಯಲ್ಲಿ ಫುಡ್ ಕೊಡ್ತಾರೆ. ಫಸ್ಟಿಗೆ ತಾಯಿ ಕಾರ್ಡ್ ಮಾಡಬೇಕು. ತಾಯಿ ಕಾರ್ಡ್ ಮಾಡಿ ಆದ ನಂತರ ನೋಡಿ ಅಂಗನವಾಡಿಯಲ್ಲಿ ನಾವು ಎಂಟ್ರಿ ಮಾಡಿ ಆದ ನಂತರ ಈ ಥರ ನಮಗೆ ಫುಡ್ ಎಲ್ಲ ಕೊಡ್ತಾರೆ ಅವರು. ಹಾಗೆ ಅಮ್ಮ ಅಂಗನವಾಡಿಗೆ ಹೋಗಿ ಫುಡ್ ತಗೊಂಡು ಬಂದಿದ್ದಾರೆ. ತಿಂಗಳು ಕೊಡ್ತಾರೆ. 1 ತಿಂಗಳಿಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ. ಅಕ್ಕಿ, ಬಿಳಿ ಅಕ್ಕಿ ಕೊಡ್ತಾರೆ, ಮೊಟ್ಟೆ, ಗೋಧಿ, ಸಾಂಬಾರ್ ಪೌಡರ್, ಆಯಿಲ್ ಫುಡ್ಡು. ಹಾಲಿನ ಪೌಡರನ್ನು ಕೆಲವರು ಯೂಸ್ ಮಾಡೋದಿಲ್ಲ. ಪನ್ನೀರ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರ್ತದೆ ಪನ್ನೀರ್. ಸುವರ್ಣಗಡ್ಡೆ ಚೂರು ಅಂತ ಹೇಳಿದ್ದಾರೆ. ಶಂಖಪುಷ್ಪದ ಬಳ್ಳಿ, ಇಷ್ಟು ದೊಡ್ಡದು ಏತ್ ಕೆ ಜಿ ಉಂಟು. ಮಂಡಕ್ಕಿ ಚುರುಮುರಿ ಮಾಡ್ತಾ ಇದ್ದಾರೆ ಸಂಜೆ ಟೀಗೆ. ಚುರುಮುರಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಹಾಗೆ ಮನೆಯಲ್ಲಿ ಮಂಡಕ್ಕಿ ತಂದದಿತ್ತು. ಸಂಜೆ ಈವ್ನಿಂಗಿಗೆ ಮಾಡುವ ಅಂತ ಹಾಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಮಂಡಕ್ಕಿ ಹಾಕಿ ನಂತರ ಉಪ್ಪು ಹಾಕ್ತಿದ್ದಾರೆ. ಅದರಲ್ಲಿ ಉಪ್ಪಿರ್ತದೆ, ಉಪ್ಪು ನೋಡಿ ಹಾಕಬೇಕು. ನಂತರ ತೆಂಗಿನ ಎಣ್ಣೆ, ಮೆಣಸಿನ ಹುಡಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿ, ನಂತರ ಹುರಿದಿಟ್ಟಿರುವಂಥ ಶೇಂಗಾ, ಕಡಲೆ, ರೋಸ್ಟ್ ಮಾಡಿರುವಂತಹ ಮೆಂತೆ, ಕೊತ್ತಂಬರಿ, ಜೀರಿಗೆ ಪೌಡರ್ 1 ಸ್ಪೂನ್. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇದರಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿಯನ್ನು ಮಾಡ್ಬೋದು. ಈವ್ನಿಂಗಲ್ಲಿ ಈ ಥರ ಮಾಡಲಿಕ್ಕೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ, ಜೀರಿಗೆ, ಮೆಂತೆಯನ್ನು ಹುರಿದು ಪೌಡರ್ ಮಾಡಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರ್ತದೆ. ತೆಂಗಿನ ಎಣ್ಣೆ ಹಾಕೋದ್ರಿಂದ ಸಹ ತುಂಬ ಚೆನ್ನಾಗಿ ರುಚಿ ಬರ್ತದೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು, ಅದು ಚೆನ್ನಾಗಿ ಅಂಟಬೇಕು. ಈಗ ನೋಡಿದ್ದು ಚೆನ್ನಾಗಿ ಮಿಕ್ಸ್ ಆಗಿದೆ. ಯಾವತ್ತೂ ಸಹ ಒಂದೇ ರೀತಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ತಿನ್ನಲಿಕ್ಕೆ ಸಹ ತುಂಬಾ ರುಚಿಯಾಗಿರ್ತದೆ.
ಮಂಡಕ್ಕಿ ಉಪ್ಪು ಕರಿ ರೆಡಿಯಾಗಿದೆ. ಇದಕ್ಕೆ ಕಟ್ ಮಾಡಿರುವಂಥ ತರಕಾರಿ ಹಾಕಿದರೆ ಮಂಡಕ್ಕಿ ಬೇಗನೆ ಸಾಫ್ಟ್ ಆಗ್ತದೆ. ಇನ್ನೊಂದು ಪಾತ್ರೆ ತಗೊಂಡು ಪಾತ್ರೆಗೆ 1 ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಮೆಣಸಿನಕಾಯಿ, ಖಾರಕ್ಕೆ ಅನುಗುಣವಾಗಿ ಕೊತ್ತಂಬರಿ ಸೊಪ್ಪು, ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಲಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಈ ಥರ ಸಪ್ರೇಟ್ ಮಾಡಿದರೆ ಮಂಡಕ್ಕಿ ಬೇಗನೆ ಸಾಫ್ಟ್ ಆಗೋದಿಲ್ಲ. ನೀವು ಯಾವಾಗ ಮಂಡಕ್ಕಿ ತಿಂತೀರಿ ಆವಾಗ ಇದನ್ನು ಮಂಡಕ್ಕಿ ಮೇಲೆ ಹಾಕಿ ಮಿಕ್ಸ್ ಮಾಡಿ ತಿಂದರೆ ಆಯಿತು. ತುಂಬಾ ರುಚಿಯಾಗ್ತದೆ ತಿನ್ನಲಿಕ್ಕೆ. ಮಂಡಕ್ಕಿ ತರಕಾರಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಅದು ತುಂಬ ಹೊತ್ತು ಇಡಲಿಕ್ಕೆ ಆಗೋದಿಲ್ಲ. ಮಂಡಕ್ಕಿ ಉಪ್ಪು ಕರಿ ಸ್ವಲ್ಪ ಖಾರ ಆಗಿದ್ದರೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ತರಕಾರಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮಂಡಕ್ಕಿ ಮೇಲೆ ನೋಡಿ ಈ ಥರ ಹಾಕಿ ತಿನ್ನಬೇಕು. ತಿನ್ನುವಾಗ ಇದನ್ನು ಮಿಕ್ಸ್ ಮಾಡಿ ತಿನ್ನೋದು ತುಂಬಾ ರುಚಿಯಾಗ್ತದೆ. ಮಂಡಕ್ಕಿ ತಂದದ್ದು ಮನೆಯಲ್ಲಿತ್ತು, ಹಾಗೆ ಮಂಡಕ್ಕಿ ಉಪ್ಪು ಕರಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು, ಹಾಗೆ ಈವ್ನಿಂಗಿಗೆ ಮಾಡಿದ್ದು. ತುಂಬಾ ರುಚಿಯಾಗ್ತದೆ ತಿನ್ನಲಿಕ್ಕೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಸಂಜೆ ಹೊತ್ತು ಈ ಥರ ಮಾಡಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗ್ತದೆ. ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈಗ ಇದು ರೆಡಿಯಾಗಿದೆ. ಕೊನೆಯಲ್ಲಿ ಸ್ವಲ್ಪ ಈ ಥರ ಮಿಕ್ಸರನ್ನು ಹಾಕಿ ತಿನ್ನಬೇಕು. ತುಂಬಾ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ನೋಡುವಾಗಲೇ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ. ತಿನ್ನಲಿಕ್ಕೆ ಅಷ್ಟೇ ರುಚಿಯಾಗಿರ್ತದೆ. ಸ್ವಲ್ಪ ಖಾರ ತಿನ್ನಲಿಕ್ಕೆ ನನಗೆ ತುಂಬಾ ಇಷ್ಟ ಆಗ್ತದೆ. ನಮ್ಮ ಮನೆ ಹತ್ರ ಅಕ್ಕ ನನಗೋಸ್ಕರ ಸ್ವೀಟ್ ತಗೊಂಡು ಬಂದಿದ್ದಾರೆ. ಚಕ್ಕುಲಿ, ಜಿಲೇಬಿ, ಅತ್ರಾಸ. ಕೆಲವರಿಗೆ ಪ್ರೆಗ್ನೆಂಟಲ್ಲಿ ಸ್ವೀಟ್ ತುಂಬಾ ಇಷ್ಟ ಇರ್ತದೆ. ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ತದೆ. ಕೆಲವರಿಗೆ ಖಾರ ತಿನ್ನಬೇಕು ಅಂತ ಅನ್ನಿಸ್ತದೆ. ನೋಡಿ ಇಷ್ಟು ಸ್ವೀಟ್ಸ್ ಎಲ್ಲ ತಂದಿದ್ದಾರೆ. ನನ್ನ ಸೀಮಂತಕ್ಕೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಈ ಥರ ಬಾಕ್ಸ್ನಲ್ಲಿ ಹಾಕಿ ಕಲಿಸಿಕೊಟ್ಟಿದ್ದಾರೆ. ಏನೆಲ್ಲ ಕಲಿಸಿಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಷ್ಟು ದೂರದಿಂದ ನನಗೋಸ್ಕರ ಪ್ರೀತಿಯಿಂದ ಅವರೆಲ್ಲ ನೋಡಿ ಇಷ್ಟೆಲ್ಲ ಕಲಿಸಿಕೊಟ್ಟಿದ್ದಾರೆ. ನೆತ್ತಿ ಬತ್ತಲೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ. ವೈಟ್ ಕಲರ್ ಸ್ಟೋನ್ ಬಂದು ನೋಡಿ, ಗ್ರೀನ್ ಮತ್ತು ರೆಡ್ ಕಲರ್ ಸ್ಟೋನ್ ಇದೆ. ನಂತರ ಸ್ಟಿಕ್ಕರ್ ಪ್ಯಾಕೆಟ್ 3 ಸ್ಟಿಕ್ಕರ್ ಪ್ಯಾಕೆಟ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಲ್ಯಾಕ್ಮಿ ಕ್ರೀಮ್, ಗ್ರೀನ್ ಕಲರ್ ನೋಡಿ, ಇದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ. ಸೀಮಂತಕ್ಕೆ ಗ್ರೀನ್ ಕಲರ್ ಸಾರಿ ವೇರ್ ಮಾಡೋದ್ರಿಂದ ಗ್ರೀನ್ ಕಲರ್ದೇ ಬ್ಯಾಂಗಲ್ಸ್ ಕಲಿಸಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಹೇರ್ ಪಿನ್, ಕ್ಲಿಪ್ಸ್, ಸಾರಿ ಪಿನ್. ಇದು ಸೀಮಂತ ದಿನಕ್ಕೆ ಹಾಕಲಿಕ್ಕೆ ಸೆಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪ್ರೀತಿಯಿಂದ ನೋಡಿ ಅವರಿಷ್ಟೆಲ್ಲ ನನಗೆ ಕಲಿಸಿಕೊಟ್ಟಿದ್ದಾರೆ ನೋಡಿ. ಪ್ರೀತಿಯಿಂದ ಒಂದು ಚಿಕ್ಕ ವಸ್ತುವನ್ನು ಕೊಟ್ಟರೆ ಸಾಕು, ತುಂಬಾ ಖುಷಿ ಆಗ್ತದೆ. ಅವರಿಷ್ಟೆಲ್ಲ ನನಗೋಸ್ಕರ ಕಲಿಸಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ. ಸೀಮಂತಕ್ಕೆ ನಾನು ಪರ್ಚೇಸ್ ಮಾಡಿರುವಂತಹ ಜ್ಯುವೆಲರಿ ಇದು ನೋಡಿ. ಸೀಮಂತಕ್ಕೆ ಅಂತ ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದು ಇಯರ್ ಚೈನ್, ಲೈಟ್ ವೆಯ್ಟ್. ನನ್ನ ಹತ್ರ ಆಲ್ರೆಡಿ ಇದೆ ಚೈನ್, ಅದು ಸ್ವಲ್ಪ ಭಾರ ಇದೆ, ಹಾಗೆ ಲೈಟ್ ವೆಯ್ಟ್ ಇದಿರಲಿ ಅಂತ ಈ ಥರದ್ದು ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ ನೋಡಿ. ಇವಾಗ ಚಿನ್ನದ ರೇಟ್ ಅಂತೂ ತುಂಬಾ ಕಾಸ್ಟ್ಲಿ, ತುಂಬಾ ರೇಟ್ ಆಗಿದೆ. ಇವಾಗ ಚಿನ್ನ ಎಲ್ಲ ತೊಗೊಳ್ಳಿಕ್ಕೆ ಆಗೋದಿಲ್ಲ ನೋಡಿ. ನಾನು ಈ ಥರ ಬೆಳ್ಳಿದೊಂದು ಕಾಲ್ಗೆಜ್ಜೆ ತಗೊಂಡಿದ್ದೀನಿ. ಡಿಸೈನ್ ನೋಡಿ ಈ ಥರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ ಈ ಥರದೊಂದು ಮುತ್ತಿದು ಸರ ತಗೊಂಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಗ್ರೀನ್ ಕಲರಲ್ಲಿ ತಗೊಳ್ಳುವ ಅಂತ ಅಂದ್ಕೊಂಡೆ, ಆದರೆ ಈ ಥರ ವೈಟ್ ಕಲರಲ್ಲಿ ತೊಗೊಂಡ್ರೆ ಯಾವ ಕಲರ್ ಸಾರಿಗೆ ಸಹ ಆಗ್ತದೆ. ಅದಕ್ಕೋಸ್ಕರ ನಾನು ಈ ಥರ ವೈಟ್ ಕಲರಲ್ಲಿ ನಾನು ಪರ್ಚೇಸ್ ಮಾಡಿದ್ದೇನೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡ್ಬೋದು. ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಲಕ್ಷ್ಮಿ ಸ್ಟೋನ್ ಇದೆ, ಗ್ರೀನ್ ಮತ್ತು ರೆಡ್ ಕಲರ್ದು. ಹಾಗೆ ಕೆಳಗೆ ನೋಡಿ ಗ್ರೀನ್ ಮತ್ತು ವೈಟ್ ಕಲರ್ ಮುತ್ತು ಇದೆ ನೋಡಿ. ಈ ಥರ ತುಂಬಾ ಚೆನ್ನಾಗಿದೆ ನೋಡಿ. ಫಸ್ಟ್ ನೋಡಿದ್ದು ನಾನು ಗ್ರೀನ್ ಕಲರಲ್ಲಿ, ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಇದು ವೈಟ್ ಕಲರಲ್ಲಿ ಪರ್ಚೇಸ್ ಮಾಡಿದೆ ನೋಡಿ. ಇಷ್ಟು ಚೆನ್ನಾಗಿದೆ. ಯಾವ ಕಲರ್ ಸಾರಿಗೆ ಸಹ ಆಗ್ತದೆ. ಈಗ ತುಂಬ ಜನರ ಹತ್ರ ಇಂಥ ಸರ ಇದೆ ಗ್ರೀನ್ ಕಲರಿನಲ್ಲಿ. ಇಲ್ಲಿ ಅಮ್ಮ ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನ ಮಿಡಿಯನ್ನು ತೆಗೆದು ನೋಡಿ ಈ ಥರ ಪಾತ್ರೆಯಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಇರುವಂಥ ಉಪ್ಪು ನೀರೆಲ್ಲ ಇಳಿದು ಹೋಗಬೇಕು. ಇದು ಡೆಲಿವರಿ ಆದ ನಂತರ ತಿನ್ನಲಿಕ್ಕೆ ಅಮ್ಮ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಒಂದೊಂದು ರೆಡಿ ಮಾಡಿ ಇಡ್ತಾ ಇದ್ದಾರೆ ಅಮ್ಮ, ನಂತರ ಈಸಿ ಆಗ್ತದೆ ಅಂತ. ಫಸ್ಟ್ ಡೆಲಿವರಿ ಆಗಿರೋದ್ರಿಂದ ಯಾವಾಗ ಡೆಲಿವರಿ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಡಾಕ್ಟ್ರು ಕೊಟ್ಟಿರುವ ಡೇಟಿಗಿಂತ ಮೊದಲೇ ಕೆಲವೊಮ್ಮೆ ಡೆಲಿವರಿ ಆಗ್ತದೆ,
ಕೆಲವೊಮ್ಮೆ ಡಾಕ್ಟರ್ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ ನೋಡಿ, ಅದು ಸೇಮ್ ಡೇಟಿಗೆ ಆಗ್ತದೆ, ಕೆಲವೊಮ್ಮೆ ಬೇಗ ಸಹ ಆಗ್ತದೆ. ಇದು ಡೆಲಿವರಿ ಆದ ನಂತರ ಹಾಕಿ ಊಟ ಮಾಡಲಿಕ್ಕೆ ಉಪ್ಪಿನಕಾಯಿಗೆ ಅಮ್ಮ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಮೆಣಸು, ಕರಿಮೆಣಸು, ಸಾಸಿವೆ, ಜೀರಿಗೆ ಇದನ್ನು ಬಿಸಿಲಿನಲ್ಲಿ ಇಡಬೇಕು ಉಪ್ಪಿನಕಾಯಿ ಹಾಕೋ ಮೊದಲು. ನಂತರ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡೋದು. ಬಿಸಿಲಿನಲ್ಲಿ ಇಟ್ಟರೆ ಅದು ಒಳ್ಳೆ ಗರಂ ಆಗ್ತದೆ, ಪೌಡ್ರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಪೌಡರ್ ಮಾಡುವಾಗ ಇದಕ್ಕೆ ಇಂಗನ್ನು ಹಾಕಬೇಕು. ಒಟ್ಟಿಗೆ ಗ್ರೈಂಡ್ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ, ಹಾಗೆಯೇ ಗ್ರೈಂಡ್ ಮಾಡೋದು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ ಉಪ್ಪಿನಕಾಯಿ ಹಾಕಲಿಕ್ಕೆ ಮಸಾಲೆ. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಮಿಕ್ಸಿ ಜಾರಿನಲ್ಲಿರುವಂಥ ಮಸಾಲೆಯನ್ನು ತೆಗೆದು ನೋಡಿ, ಈ ಥರ ಒಂದು ಪಾತ್ರೆಗೆ ಹಾಕಿದ್ದಾರೆ. ಮಸಾಲೆಗೆ ಹಾಕಲಿಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿದ್ದಾರೆ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಈ ಥರ ಮಸಾಲೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆಯಲ್ಲಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಮಾವಿನಕಾಯಿ ಮಿಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಿಡಿಗೆ ಚೆನ್ನಾಗಿ ಮಸಾಲೆ ತಾಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪಾತ್ರೆಯಲ್ಲಿ ಹಾಕಿನೇ ಇಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ತಾಗಬೇಕು. ನಂತರ ಜಾರಿನಲ್ಲಿ ಹಾಕಿಡೋದು. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಉಪ್ಪಿನಕಾಯಿ. ನೋಡಿ, ಉಪ್ಪಿನಕಾಯಿ ಸಹ ರೆಡಿಯಾಗಿದೆ. ಇನ್ನು ಸಂಜೆಗೆ ಊಟಕ್ಕೆ ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಚಿಲ್ಲಿ ಮಾಡ್ತಾ ಇದ್ದಾರೆ. ತುಂಬ ದಿನ ಆದ ನಂತರ ಇವತ್ತು ಮನೆಯಲ್ಲಿ ಚಿಕನ್ ಚಿಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಸಹ ಚಿಕನ್ ಚಿಲ್ಲಿ ತಿನ್ನಬೇಕು ಅಂತ ಹೇಳ್ತಿದ್ರು. ಹಾಗೆ ನನ್ನ ಅಕ್ಕ ಈಗ ಚಿಕನ್ ಚಿಲ್ಲಿ ಮಾಡ್ತಾ ಇದ್ದಾಳೆ. ಚಿಕನಿಗೆ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈಗ ಇಲ್ಲಿ ಎಣ್ಣೆಯಲ್ಲಿ ಚಿಕನನ್ನು ಬಿಡ್ತಿದ್ದಾರೆ. ಕಬಾಬ್ ಮಾಡ್ತೇವೆ ನೋಡಿ, ಸೇಮ್ ಅದೇ ರೀತಿಯಾಗಿ ಮಾಡೋದು. ಚಿಲ್ಲಿ ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ತಿದ್ದಾರೆ. ರುಚಿಗೆ ಬೇಕಾದಷ್ಟು ಉಪ್ಪು, ಪೆಪ್ಪರ್ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸಾಸ್ ಹಾಕಬೇಕು. 2 ಸ್ಪೂನ್ ಟೊಮೆಟೊ ಸಾಸ್. ಸಿಹಿ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ಕಲರ್ ಸಹ ಚೆನ್ನಾಗಿ ಬರಬೇಕಂದ್ರೆ ಜಾಸ್ತಿ ಹಾಕ್ಬೋದು. ನೆಕ್ಸ್ಟ್ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್. ಕಲರ್ ಚೆನ್ನಾಗಿ ಬರ್ತದೆ. ಖಾರ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ನಂತರ 1 ಸ್ಪೂನ್ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಕಾರ್ನ್ಫ್ಲೋರ್ ನೀರು, 2 ಟೀ ಸ್ಪೂನ್ ಕಾರ್ನ್ಫ್ಲೋರಿಗೆ 1/2 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾರ್ನ್ಫ್ಲೋರ್ ನೀರು ಹಾಕಿರೋದ್ರಿಂದ ಗಟ್ಟಿಯಾಗಿ ಬರ್ತದೆ ಚಿಲ್ಲಿ. ಇದನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿರುವಂಥ ಸಾಸಲ್ಲಿ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ನೋಡಿ, ಚಿಕನ್ ಚಿಲ್ಲಿ ರೆಡಿಯಾಗಿದೆ. ಭಾರಿ ರುಚಿಯಾಗಿರುವಂಥ ಚಿಕನ್ ಚಿಲ್ಲಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.